ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐಫಿ ಕನ್ನಡ ವ್ಲಾಗ್ಸ್. ಗುಡ್ ಮಾರ್ನಿಂಗ್. ಸೊ ವ್ಲಾಗ್ನ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪೂರ್ತಿ ನಾವು ಬೆಳಗ್ಗೆಯಿಂದ ಸಂಜೆ ಅಂದರೆ ಇವತ್ತು ಬ್ರೈಟನ್ ಅಂತ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಇಂಗ್ಲೆಂಡಲ್ಲಿ. ಸೊ ಅದು ಸ್ವಲ್ಪ ನಮ್ಮ ಮನೆಗೆ ಹತ್ರ ಇದೆ. ಲಾಸ್ಟ್ ನೈಟ್ ಏನಂದರೆ ಜರ್ನಿ ಮಾಡಿ ಬಂದಿದ್ರು ದುಬೈಯಿಂದ ಫ್ಲೈಟಿಂದ. ಸೊ ಅದಕ್ಕೋಸ್ಕರ ಏನಂದರೆ ತುಂಬ ಜಾಸ್ತಿ ಟ್ರಾವೆಲ್ ಮಾಡೋವಂಥ ಜಾಗ ಬೇಡ ಅಂತೇಳಿ ಬ್ರೈಟನ್ ಅಂತ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಬೀಚ್ ಇದೆ, ಅಲ್ಲೆಲ್ಲ ಏನು ಮಾಡಿದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನೀನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನೆಲ್ಲ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆ ಎದ್ದು ಇವತ್ತು ಏನಂದರೆ ನಾನು ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿ ಬಂದು ಇವತ್ತು ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಬಿಸಿನೀರು ಕಾಯ್ದಿದೆ, ಎಲ್ಲರಿಗೂ ಸೇರಿ ಜಾಸ್ತಿ ಬಿಸಿನೀರು ಕಾಯಿಸಿದ್ದೆ. ಮತ್ತು ಇದೆಲ್ಲ ಅಕ್ಕ ರಮ್ಯಕ್ಕ ಬರ್ತಾ ಎಲ್ಲ ಅದು ಅಲ್ಲಿಂದ ತೊಗೊಂಬಂದಿದ್ರು. ಅವರು ಏನಂದರೆ ರೀಸೆಂಟಾಗಿ ಇಂಡಿಯಾಗೆ ಹೋಗಿದ್ರು. ಸೊ ಅಲ್ಲಿಂದ ಏನಂದರೆ ಉಪ್ಪಿನಕಾಯಿ ಆಗ್ಬೋದು, ತುಪ್ಪ ಎಲ್ಲ ಏನೇನು ತೊಗೊಂಡು ಬಂದಿದ್ರು ಅದರಲ್ಲೆಲ್ಲ ಒಂದು ಸ್ವಲ್ಪ ನನಗೂ ತೊಗೊಂಡು ಬಂದಿದ್ರು. ಆಮೇಲೆ ಸ್ವಲ್ಪ ಗೊಜ್ಜುಗಳೆಲ್ಲ ಮಾಡ್ಕೊಂಡು ಬಂದಿದ್ರು, ವಾಂಗಿಬಾತು, ಚಿತ್ರಾನ್ನ ಎಲ್ಲ ಗೊಜ್ಜುಗಳು ಮಾಡ್ಕೊಂಡು ಬಂದಿದ್ರು ಅವ್ರ ಕೈಲಾಗೋಷ್ಟು. ಸೊ ಫ್ಲೈಟಲ್ಲಿ ತರಬೇಕಿತ್ತಲ್ಲ, ಸೊ ಸ್ವಲ್ಪ ಮಕ್ಳಿಗೆ ತಿಂಡಿ, ಜ್ಯೂಸು, ಬಾದಾಮಿ ಏನೋ, ಮತ್ತು ಅಲ್ಲಿ ಡೇಟ್ಸ್ ತುಂಬ ಫೇಮಸ್ಸು, ಅದಕ್ಕೆ ಅದು ಖರ್ಜೂರ ಅದೆಲ್ಲ ತೊಗೊಂಡು ಬಂದಿದ್ರು. ಸೊ ಫ್ರಿಜ್ ಅಂತೂ ತುಂಬೋಗಿದೆ. ಸೊ ಇಲ್ಲಿ ನೋಡ್ಬೋದು ಉಪ್ಪಿಟ್ಟು ರೆಡಿ ಆಗಿದೆ, ಎಲ್ಲರೂ ತಿಂಡಿ ತಿಂತಾ ಇದ್ದೀವಿ. ಸೊ ಇವತ್ತು ಅರಣ್ಯ ಪಾಪ ಅಂದರೆ ಅರಣ್ಯಂಗೆ ಸ್ಕೂಲ್ ಇದೆ. ಸೊ ಆ್ಯಕ್ಚುಲಿ ಅವಳಿಗೆ ಹಾಲಿಡೇಸ್ ಇಲ್ಲ, ತುಂಬ ದಿನ ರಜಾ ಹಾಕ್ಸೋದು ಬೇಡ ಅಂತೇಳಿ ಇವತ್ತು ಹೆಂಗಿದ್ರು ಇದು ಮನೆ ಹತ್ರನೇ. ಸೊ ಇದು ಆಗಲೇ ಒಂದು 2-3 ಸತಿ ಹೋಗಿದ್ದಾಳೆ ಅವಳು. ಸೊ ಅದಕ್ಕೋಸ್ಕರ ಅವಳಿಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಸೊ ಪವನು ಅಷ್ಟೇ ಮನೆಯಿಂದ ಕೆಲಸ ಮಾಡ್ತಾರೆ. ಇವತ್ತು ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ರೆಡಿ ಆಗ್ತಾ ಇದ್ದೀವಿ, ಎಲ್ಲರದು ಸ್ನಾನ ಆಯಿತು, ತಿಂಡಿ ಆಯಿತು. ಮೇಕಪ್ ಅಂತ ಏನು ಮಾಡ್ಕೊತಾ ಇಲ್ಲ. ಸೊ ಲಾಸ್ಟ್ ವ್ಲಾಗ್ಸು ನೀವು ನೋಡಿದರೆ ಗೊತ್ತಿರುತ್ತೆ. ಸೊ ಜಸ್ಟ್ ಪಾಂಡ್ಸ್ ಮತ್ತು ಮಾಯ್ಶ್ಚರೈಸರ್ ಯಾವುದಾದ್ರೂ ಆಗಲಿ ಅದ್ರ ಪ್ಲಸ್ ಫೌಂಡೇಶನ್ನ ಮಿಕ್ಸ್ ಮಾಡಿ ಬ್ಯೂಟಿ ಸ್ಪಾಂಜಲ್ಲಿ ಜಸ್ಟ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಮುಖಕ್ಕೆ. ಅದಾದಮೇಲೆ ಸ್ವಲ್ಪ ಲೈಟಾಗಿ ಲಿಪ್ ಗ್ಲಾಸ್ ಹಾಕೋತೀನಿ, ಅಥವಾ ಲಿಪ್ಸ್ಟಿಕ್ಕೋ ಲಿಪ್ ಗ್ಲಾಸೋ, ಅಷ್ಟೇ ನನ್ನ ಮೇಕಪ್ಪು ಮುಗೀತು ಅಲ್ಲಿಗೆ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ, ಹೊರಡ್ತಾ ಇದ್ದೀವಿ. ಸೊ ಪವನು ಬರ್ತಾ ಇದ್ದಾರೆ ಜೊತೆಗೆ. ಅಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿ ಟಿಕೆಟ್ ಕೊಡಿಸ್ಬಿಟ್ಟು ಎಲ್ಲರಿಗೂ ಟ್ರೈನ್ ಹತ್ತಿಸ್ಬಿಟ್ಟು ಬರ್ತಾರೆ. ಸೊ ಅವ್ರು ಬಂದಮೇಲೆ ಮನೆಯಿಂದ ಕೆಲಸ ಮಾಡ್ತಾರೆ. ಅರಣ್ಯನ ಸ್ಕೂಲಿಂದ ಅವರೇ ಕರ್ಕೊಂಡು ಬರ್ತಾರೆ ಇವತ್ತು. ಎಲ್ಲೋ ಮನೇಲಿ ಎಲ್ಲ ಸೊ ಹೋಗ್ತಾ ಹಾಗೆ ಏನಂದರೆ ಸೊವಿನಿಯರ್ಸ್ ಪಿಕ್ ಮಾಡ್ತಾ ಹೋದ್ವಿ. ಸ್ವಲ್ಪ ಕೀ ಬಂಚ್ಗಳು, ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ಪರ್ಚೇರಿ. ಇಡೀ ಟ್ರಿಪ್ಪಲ್ಲೂ ಅಷ್ಟೇ ತುಂಬ ಸೊವಿನಿಯರ್ಸ್ ತೊಗೊಂಡಿದ್ದೀವಿ, ತುಂಬಾ ಹೇಳೋಕ್ಕಾಗಲ್ಲ ಅಷ್ಟೊಂದು. ಸೊ ಅದನ್ನೇ ಒಂದು ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಅದ್ರ ಪರ್ಚೇಸ್ ಮಾಡಾದ್ಮೇಲೆ ನಾವು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಸ್ವಲ್ಪ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಬೀಚ್ ಕಡೆ ತಿರ್ಗೋಕ್ಕೂ ಆಗಲ್ಲ, ಅಷ್ಟು ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ಬೀಚ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ತುಂಬ ಫೇಮಸ್ ಬೀಚ್ ಇದು, ಬ್ರೈಟನ್ ಬೀಚ್ ಅಂತ. ನೀವು ನಾನು ಲಾಸ್ಟ್ ವ್ಲಾಗ್ಸಲ್ಲಿ ನೋಡಿದರೆ ನಾನು ಹೇಳಿದ್ದೆ ಬೀಚ್ ಬಂದಾಗ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಂತ. ಇನ್ಮೇಲೆ ಸಮ್ಮರ್ ಅಲ್ವಾ, ಸೊ ಅವ್ರು ಜಾಸ್ತಿನೂ ಬರ್ಬೋದು ನೆಕ್ಸ್ಟ್ ನಾವು. ಸೊ ಇವಾಗ ಫಸ್ಟು ಬೀಚಿಗೆ ಬಂದಿದ್ದೀವಿ. ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದು ಪಿಯರ್ ಅಂತ, ಬೀಚ್ ಮೇಲೆ ಬಿಲ್ಡ್ ಮಾಡಿರ್ತಾರೆ. ಅದ್ರ ಮೇಲೆಲ್ಲ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಅದು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಏನಂದರೆ ಇವಾಗ ಅಲ್ಲಿ ಆಡೋಕ್ಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಬೀಚ್ ಎಂಜಾಯ್ ಮಾಡೋಣ ಅಂತ. ಇಲ್ಲಿ ಏನಂದರೆ ನೀವು ನೋಡ್ಬೋದು ಪೆಬಲ್ ಬೀಚಸ್ಸು ಎಲ್ಲ, ಎಲ್ಲೂ ಹುಡುಕಿದ್ರೂ ಒಂದು ಸ್ವಲ್ಪನೂ ಮರಳು ಸಿಗೋದಿಲ್ಲ. ಫುಲ್ಲು ಪೆಬಲ್ಸು. ಯಾವ ಥರ ಪೆಬಲ್ಸ್ ಅಂದರೆ ಎಷ್ಟು ಚೆನ್ನಾಗಿರುವಂಥದ್ದು, ತೊಗೊಂಡೋಗಿ ಡೈರೆಕ್ಟಾಗಿ ಅಕ್ವೇರಿಯಮಲ್ಲಿ ಹಾಕ್ಬೋದು ಆ ಥರದ್ದು. ಸೊ ನಾವು ದುಡ್ಡು ಕೊಟ್ಟು ಅಂಗಡಿಯಿಂದ ತರ್ತೀವಲ್ಲ ಅಕ್ವೇರಿಯಮ್ಗೆ ಹಾಕೋಕ್ಕೆ, ಆ ಪೆಬಲ್ಸು. ಸೊ ಇಲ್ಲಿ ಇಂಗ್ಲೆಂಡಲ್ಲಿ ಅಂದರೆ UK ಆಲ್ಮೋಸ್ಟ್ ಎಲ್ಲ ಪೆಬಲ್ ಬೀಚಸ್ಸೇ ಜಾಸ್ತಿ, ಸ್ಯಾಂಡ್ ಬೀಚಸ್ ತುಂಬಾ ಕಮ್ಮಿ. ಸೊ ಬೀಚಲ್ಲಿ ತುಂಬ ಚೆನ್ನಾಗಿ ಕಲ್ಲುಗಳು ಸಿಗುತ್ತೆ, ಅದನ್ನ ಇಟ್ಕೊಂಡು ಎಳ್ಸೋದು ನನಗೆ ತುಂಬ ಇಷ್ಟ. ಸೊ ಅರಣ್ಯನೇ ಜ್ಞಾಪಿಸ್ಕೊತಾ ಇದ್ದೆ ನಾನು. ಸೊ ಯೂಶ್ವಲಿ ಅವಳು ಬಂದರೆ ಯಾವಾಗಾದರೂ ಆಗಲಿ ನೀರಿಗೆ, ಮನೆ ಹತ್ರನೂ ಅಷ್ಟೇ, ನೀವು ನೋಡಿರ್ಬೋದು ವ್ಲಾಗ್ಸಲ್ಲೆಲ್ಲ. ಸೊ ಬೀಚಿಗೆ ಕಲ್ಲೆಸೆಯೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಅಲ್ಲಿ ಮನೆ ಹತ್ರ ಎಲ್ಲ ನೀವು ನೋಡಿರ್ಬೋದು ಕಲ್ಲೆಸೆಯೋದು ಎಲ್ಲ ಮಾಡ್ತಿರ್ತಾಳೆ ಸ್ಟ್ರೀಮ್ ಹತ್ರ ಎಲ್ಲ ಹೋದರೆ. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆ, ಪೆಬಲ್ ಬೀಚ್ ಅಲ್ವಾ, ಸೊ ಆರಾಮಾಗಿ ಕೂತ್ಕೊಂಡು ಕಲ್ಗಳಿಸ್ಕೊಂಡು ಎಂಜಾಯ್ ಮಾಡಿದ್ವಿ. ಕಾಲು ಇಕ್ಕಾಗ್ತಿರಲಿಲ್ಲ ನೀರಲ್ಲಿ, ಆದರೂ ಅವನು ಒಬ್ಬ ಮಾತ್ರ ಸ್ವಲ್ಪ ಧೈರ್ಯ ಮಾಡಿ ಶೂ ಬಿಚ್ಚಿ ಕಾಲು ಇಟ್ಕೊಂಡು ಆಟಾಡ್ತಿದ್ದ. ಸೊ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಿದ್ವಿ. ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ದೆಲ್ಲ ತಿಂದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅದೃಷ್ಟಕ್ಕೆ ಬಿಸಿಲು ಬಂದಿತ್ತು. ಸೊ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಆರಾಮಾಗಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಬೀಚ್ ಹತ್ರ. ಸೊ ಯೂಶ್ವಲಿ ಏನಂದರೆ ಚಳಿ ಇರುತ್ತೆ, ತುಂಬ ಬರೋಕ್ಕಾಗಲ್ಲ. ಬಟ್ ಬಿಸಿಲಿರೋದ್ರಿಂದ ಚಳಿ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಸೊ ಅಲ್ಲಿ ಯಾರೋ ವಾಟರ್ ಸ್ಪೋರ್ಟ್ಸ್ ಆಡ್ತಾಯಿದ್ರು. ಸೊ ಅದನ್ನು ಸಹ ತೆಗೆದೆ. ಹಾಗೆ ಅಲ್ಲಿ ಪಿಯರ್ ಕಾಣಿಸ್ತಿದ್ದಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ತುಂಬ ರೈಡ್ಸ್ ಎಲ್ಲ ಇದೆ, ಮಕ್ಳಿಗೆಲ್ಲ ಎಲ್ಲ ಏಜಸ್ಗೂ ಇದೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಸೊ ಇಲ್ಲಿ ಆ್ಯಕ್ಚುಲಿ ತುಂಬ ಬೀಚ್ ತುಂಬ ಬ್ಯುಸಿ ಇರುತ್ತೆ. ಅದು ಸಮ್ಮರ್ ಡೇಸು ಎಲ್ಲ ತುಂಬ ಬೀಚ್ ತುಂಬ ಮಲಗಿರ್ತಾರೆ, ತುಂಬ ಬ್ಯುಸಿ ಇರುತ್ತೆ. ಸೊ
ಟ್ಯಾನಿಂಗ್ ಅಂತ ಹೇಳ್ತಾರೆ ಇಲ್ಲೆಲ್ಲ. ಸೊ ಬಿಸಿಲು ಬಂದರೆ ಸಾಕು ಎಲ್ಲ ಬೀಚಲ್ಲಿ ಬಂದು ಲೈಕ್ ಟ್ಯಾನ್ ಬೇಕಂತ ನಾವೆಲ್ಲ ಬಿಸಿಲಿಗೆ ಕಪ್ಪಾಗಬಾರ್ದು ಅನ್ಕೋತೀವಿ, ಇವರು ಟ್ಯಾನಿಂಗ್ ಅಂತ ಮಲಗ್ತಾರೆ. ಸೊ ಅದಾದಮೇಲೆ ಇಲ್ಲಿ ಏನೋ ಒಂದು ಶೇಪಲ್ಲಿ ಡೋನಟ್ ಅಂತ ಇಟ್ಟಿದ್ರು, ಡೋನಟ್ ಶೇಪ್ ಅಂದರೆ ಈ ಥರದ್ದು. ಅದರಲ್ಲಿ ಸ್ವಲ್ಪ ತಮಾಷೆಯಾಗಿತ್ತು ಆ್ಯಕ್ಚುಲಿ. ಎಲ್ಲರೂ ಫೋಟೋಸ್ ತೊಗೊಂಡ್ವಿ, ಫೋಟೋಸ್ ಸಖತ್ತಾಗಿ ಬಂದಿದೆ. ಲಾಸ್ಟಲ್ಲಿ ಫೋಟೋಸ್ನ ಬೇಕಾದರೆ ಇವತ್ತಿನ ಫೋಟೋಸ್ನ ಹಾಕ್ತೀನಿ ನಾನು. ಪ್ರತಿ ಟ್ರಿಪ್ ವ್ಲಾಗಲ್ಲೂ ಅವತ್ತೇ ತೆಗೆದಿದ್ದಂಥ ಸ್ಪೆಷಲ್ ಫೋಟೋಸ್ ಯಾವ್ದಾರು ಇದ್ದರೆ ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ, ವ್ಲಾಗ್ ಲಾಸ್ಟಲ್ಲಿ. ಸೊ ಅದನ್ನು ನೋಡೋದು ಮರಿಬೇಡಿ. ಸೊ ಸ್ವಲ್ಪ ಹೊತ್ತು ಅಲ್ಲಿ ಫೋಟೋಸ್ ತೊಗೊಂಡ್ವಿ, ಆಮೇಲೆ ಪಿಯರ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಇವಾಗ ನಾವು ಪಿಯರ್ ಮೇಲೆ ಬಂದಿದ್ದೀವಿ, ಬ್ರೈಟನ್ ಪ್ಯಾಲೇಸ್ ಪಿಯರ್ ಅಂತ ಹೇಳ್ತಾರೆ. ಸೊ ಇಲ್ಲೆಲ್ಲ ಫೋಟೋಸ್ ತೊಗೊಂಡಿದ್ದೀವಿ, ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಸೊ ಅಲ್ಲಿ ತೋರಿಸ್ತಾ ಇದ್ದಲ್ಲ ದೂರದಿಂದ ಪಿಯರ್ ಅಂತ, ಅದಿದು ಪಿಯರು. ತುಂಬ ಉದ್ದವಾಗಿ ಲೈಕ್ ನೀರ ಮೇಲೆ, ಸಮುದ್ರದ ಮೇಲೆ ತುಂಬ ಲೆಂತ್ವರೆಗೂ ಇದೆ ಈ ಪಿಯರು. ಸೊ ನೋಡೋಕ್ಕೆ ಚೆನ್ನಾಗಿದೆ. ಆ ಕಡೆ ಈ ಕಡೆ ಓಷನ್ ಇದೆ, ಸಮುದ್ರದ ಮೇಲೆ ನಡ್ಕೊಂಡು ಹೋಗೋ ಥರ ಫೀಲಿಂಗ್ ಇರುತ್ತೆ. ಅಲ್ಲಲ್ಲೇ ಕೂತ್ಕೊಳ್ಳೋಕೆ ಜಾಗ, ಸೀಟ್ಗಳು ಹಾಕಿರ್ತಾರೆ ಈಚೆ ಎಲ್ಲ ಕೂರೋಕ್ಕೆ. ಬಿಸಿಲಿದ್ದಾಗ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಳಿಗೆ ತುಂಬ ರೈಡ್ಸ್ ಇತ್ತು ಎಲ್ಲ. ಇದೆಲ್ಲ ಕಾಯಿನ್ ಹಾಕ್ಬಿಟ್ಟು ಆಡೋ ಅಂಥದ್ದು ಗೇಮ್ಸ್ಗಳು. ಸೊ ಹಾದಿ ಸ್ವಲ್ಪ ಆಟಗಳನ್ನ ಆಡ್ದ. ತುಂಬ ಅಂದರೆ ತುಂಬಾ ಗೇಮ್ಸು, ಲೈಕ್ ಒಂದು 100-200 ಗೇಮ್ಸ್ ಇತ್ತು. ಸೊ ಅದರಲ್ಲಿ ಮಕ್ಕಳು ಡಿಫ್ರೆಂಟ್ ಏಜ್ ಗ್ರೂಪ್ ಅವರಿಗೆಲ್ಲ ಸೂಟ್ ಆಗೋಂಥ ಎಲ್ಲ ಥರ ಗೇಮ್ಸ್ಗಳು ಇತ್ತು. ಸೊ ಇದಿಷ್ಟು ವ್ಲಾಗ್ನ ಆ್ಯಕ್ಚುಲಿ ನಾನು ನನ್ನ ಕ್ಯಾಮ್ರಾದಲ್ಲಿ ಮಾಡಿದ್ದೆ. ಸೊ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ನ ನಾನು ರಮ್ಯಕ್ಕನ ಕ್ಯಾಮ್ರಾದಲ್ಲಿ ಮಾಡಿದ್ದೀನಿ. ಯಾಕೆ ಅಂದರೆ ಇದರಲ್ಲಿ ಚಾರ್ಜ್ ಆಗೋಯ್ತು ಕ್ಯಾಮ್ರಾದಲ್ಲಿ. ಸೊ ಅದರಲ್ಲಿ ಸ್ವಲ್ಪ ರೈಡ್ಸ್ನ ಆದಿತ್ಯ ಆಡ್ದ. ಇದು ಆ್ಯಕ್ಚುಲಿ ರಮ್ಯಕ್ಕನ ಕ್ಯಾಮ್ರಾ. ಸೊ ಏನು ಅಷ್ಟೊಂದು ಡಿಫ್ರೆನ್ಸ್ ಬರ್ತಾಯಿಲ್ಲ, ಕ್ಲಾರಿಟಿ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ರೈಡ್ಸ್ ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಎಲ್ಲ ಏಜ್ ಗ್ರೂಪ್ಗೂ ಸಿಗೋವಂಥ ರೈಡ್ಸ್ಗಳು, ಎಲ್ಲರೂ ಎಂಜಾಯ್ ಮಾಡೋ ಅಂಥದ್ದು. ಸೊ ಲೈಕ್ ಒನ್ ಡೇ ಬಂದರೆ ಬೀಚು ಮತ್ತು ಈ ಪಿಯರ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ಬೋದು ಬೆಳಗ್ಗೆಯಿಂದ ಸಂಜೆ ತನಕ. ಸೊ ತುಂಬ ಚೆನ್ನಾಗಿದೆ. ಬಟ್ ಈ ಥರ ರೈಡ್ಸ್ ಆಡಬೇಕು ಅಂದರೆ ಏನಂದರೆ ಕ್ಯಾಶ್ ಇರಬೇಕು, ಅಂದರೆ ಕಾಯಿನ್ಸ್ ಹಾಕಿದ್ರೆ ಮಾತ್ರ ಆಡೋಕ್ಕಾಗೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಫಸ್ಟೇ ಗೊತ್ತಿದ್ದರಿಂದ ಸ್ವಲ್ಪ ಕಾಯಿನ್ಸ್ನ ತಂದಿದ್ವಿ. ಸೊ ಅದು ಯೂಸ್ ಆಯಿತು ಇಲ್ಲಿ. ಸೊ ಆಟ ಆಡೋದಕ್ಕೆ ಇಲ್ಲಿ ನಾವು ಪಿಯರ್ ಮೇಲೆ ಬಂದಿದ್ದೀವಿ. ಇವಾಗ ಈಚೆ ಬಂದ್ವಿ ರೈಡ್ಸ್ ಆಡಿಬಿಟ್ಟು ಸ್ವಲ್ಪ. ಸೊ ಕೇಳಿಸ್ಕೊಂಡ್ರಲ್ಲ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸು ಯಾವ ಥರ ಇತ್ತು. ಎಲ್ಲ ಕಡೆ ಮೋಸ್ಟ್ಲಿ ಲೈವ್ ಮ್ಯೂಸಿಕ್ಕು ಈ ಥರ ಮ್ಯೂಸಿಕ್ಸ್ ಎಲ್ಲ ಇತ್ತು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡಲಿಲ್ಲ ಅಲ್ಲಿ. ಸೊ ಅದು ಅಲ್ದಿರ ನಾನು ಅವ್ರ ಜೊತೆ ಬೇರೆ ಮಾತಾಡ್ತಾ ಬರ್ತಾಯಿದ್ದೆ. ನೋಡೋದಕ್ಕೆ ಪಿಯರ್ ತುಂಬ ಚಿಕ್ಕದಾಗಿ ಕಾಣಿಸ್ತಿತ್ತು, ನೋಡ್ಬೋದು ನೀವು. ತುಂಬ ಅಗಲವಾಗೂ ಇದೆ, ತುಂಬ ಉದ್ದವಾಗಿದೆ, ತುಂಬ ದೊಡ್ಡದೇ ಇದೆ ಪಿಯರು. ಸೊ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಆಮೇಲೆ ಮಕ್ಕಳಿಗೆಲ್ಲ ನೋಡ್ಬೋದು ನೀವು, ಆ ಕಡೆ ಕಾಫಿ ಶಾಪ್ಸು, ಕೆಫೇಸು, ರೆಸ್ಟೋರೆಂಟ್ಸು, ಡೋನಟ್ಸ್ ಆಗ್ಬೋದು, ಎಲ್ಲ ಥರನೂ ಇತ್ತು. ಇಲ್ಲಿ ಮೂ ಕೆಫೆ ಅಂತ ಇದೆ, ತುಂಬ ಚೆನ್ನಾಗಿತ್ತು ಅಲ್ಲಿ ಕಾಫಿ. ನಮಗೆ ಹಾಯ್ ಮಾಡ್ರಿ. ಸೊ ಯೂಶ್ವಲಿ ಈ ಥರ ಬೀಚ್ ಪಿಯರ್ಸ್ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ, ಲೈವ್ಲಿ ಆಗಿರುತ್ತೆ, ಮ್ಯೂಸಿಕ್ ಇರುತ್ತೆ, ಮಕ್ಳಿಗೆ ಈ ಥರ ಎಲ್ಲಿ ನೋಡಿದ್ರೂ ಆ್ಯಕ್ಟಿವಿಟೀಸ್ ಇರುತ್ತೆ. ಆಮೇಲೆ ಕುಡಿಯೋಕ್ಕೆ ಅಲ್ಲೇ ಎಂಜಾಯ್ ಮಾಡಿ ಒಂದು ಡೇ ಪಿಕ್ನಿಕ್ ಥರ ಆಗೋಗ್ಬಿಡುತ್ತೆ ಪಿಯರ್ ಮೇಲೆ. ಸೊ US ಅಲ್ಲಿ ಇದ್ದಾಗ ಅಷ್ಟೇ ತುಂಬ ಬೀಚಸ್ ಇತ್ತು, ನಾವು ಇದ್ದಿದ್ದ ಜಾಗದಲ್ಲಿ ಪಿಯರ್ಸ್ ಇತ್ತು. ಲೈಕ್ ಪ್ರತಿ ವೀಕೆಂಡು ಹೋಗ್ತಿದ್ವಿ ನಾನು ಪವನು. ಸೊ ಅಲ್ಲೂ ಒಂದು ಸ್ವಲ್ಪ ರೈಡ್ ಸಿಕ್ತು ಆದಿತ್ಯಂಗೆ, ಅಪೂರ್ವಾಗೆ. ಸೊ ಅವರಿಬ್ಬರು ಆಡ್ತಾಯಿದ್ದಾರೆ ಸ್ವಲ್ಪ ಗೇಮ್ಸು. ಸೊ ಆ ಕಡೆ ಅಪ್ಪ ಈ ಕಡೆ ಅಮ್ಮ ಇಬ್ಬರು ನಿಂತ್ಕೊಂಡು ಎನ್ಕರೇಜ್ ಮಾಡ್ತಾಯಿದ್ದಾರೆ. ಸೊ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಸೊ ಅರಣ್ಯ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಳು ಆದಿತ್ಯ ಇಬ್ಬರು ಕೂತ್ಕೋತಾ ಇದ್ರು ಅವಾಗ. ಸೊ ನೆಕ್ಸ್ಟ್ ರೈಡ್ಸ್ ನೀವು ನೋಡ್ಬೋದು, ನೆಕ್ಸ್ಟ್ ಪಿಕ್ನಿಕಲ್ಲಿ ಎಲ್ಲ, ನೆಕ್ಸ್ಟ್ ಟ್ರಿಪ್ಪಲ್ಲೆಲ್ಲ ಅವರಿಬ್ಬರು ಆಟ ಆಡಿದ್ದಾರೆ. ಸೊ ಆ ವ್ಲಾಗ್ಸಲ್ಲಿ ನೀವು ನೋಡ್ಬೋದು ಅದನ್ನು. ಫೈನಲಿ 1 ರೌಂಡ್ ಆಫ್ ಗೇಮ್ಸ್ ಮುಗೀತು ಆಟ ಆಡಿದ್ದು. ಸೊ ಅದಾದಮೇಲೆ ಇಲ್ಲಿ ನಾವು ಫ್ರೈಸ್ ತೊಗೊಂಡೋಗಿ ಬಂದಿದ್ದೀವಿ. ಅವರಿಬ್ಬರು ಫ್ರೈಸ್ ತಿಂತೀವಿ ಅಂತ ಹೇಳಿದ್ರು, ಹಾಗೆ ಕಾಫಿ ತೊಗೋತಾ ಇದ್ದೀವಿ. ಸೊ ಅದಾದಮೇಲೆ ಅವರಿಬ್ಬರು ಫ್ರೈಸ್ ತೊಗೊಂಡು ಶೇರ್ ಮಾಡ್ಕೊತಾ ಇದ್ದಾರೆ. ಸೊ ನೋಡ್ಬೋದು ನೀವು ಪಿಯರ್ ಯಾವ ಥರ ಇದೆ ಅಂತ. ಇದು ಆ್ಯಕ್ಚುಲಿ ಚಳಿ ಇರುವಂಥ ದಿನ, ಬಟ್ ಆದರೂ ಇಷ್ಟು ಜನ ಇದ್ದಾರೆ. ಆದರೆ ಬಿಸಿಲಿದ್ರೆ ಅಂತೂ ತುಂಬ ಲೈವ್ಲಿ ಆಗಿರುತ್ತೆ, ಇನ್ನೂ ಜಾಸ್ತಿ. ಲೈಕ್ ಸ್ಟ್ರೀಟಲ್ಲಿ ಮ್ಯೂಸಿಕ್ ಎಲ್ಲ ಮಾಡಿ ಎಲ್ಲ ತೋರಿಸ್ತಾರಲ್ಲ, ಆ ಥರದವರೆಲ್ಲ ತುಂಬ ಇರ್ತಾರೆ. ತುಂಬ ಲೈವ್ಲಿ ಆಗಿರುತ್ತೆ, ಜನ ಜಾಸ್ತಿ ಇರ್ತಾರೆ, ತುಂಬ ಇನ್ನೂ ಚೆನ್ನಾಗಿರುತ್ತೆ. ಸೊ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಬೇಕಾಗುವಂಥ ತಿಂಡಿಗಳಾಗ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಕುತ್ಕೊಂಡು ಇವಾಗ ನಾವು ಜಸ್ಟ್ ಅವರಿಬ್ಬರು ಸ್ನ್ಯಾಕ್ಸ್ ತಿಂತಾರೆ. ಸೊ ಅದಕ್ಕೆ ಆರಾಮಾಗಿ ಕುತ್ಕೋತಾ ಇದ್ದೀವಿ ಸ್ವಲ್ಪ ಹೊತ್ತು.
ಹಾಯ್ ಹೇಳಿ ಅಂದೆ, ಅದಕ್ಕೆ ಡಾಕ್ಟ್ರು ಹಾಯ್ ಹೇಳ್ತಾ ಇದ್ದಾರೆ ನಿಮಗೆಲ್ಲ. ಸೊ ಅದಾದಮೇಲೆ ಕಾಫಿ ಮತ್ತು ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ ಆಫ್ ದ ಪಿಯರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನಂದರೆ ನೀವು ನೋಡ್ಬೋದು ತುಂಬ ರೈಡ್ಸ್ ಇತ್ತು. ಆ್ಯಕ್ಚುಲಿ ಜಾಸ್ತಿ ಎಲ್ಲ ದೊಡ್ಡವ್ರು ಆಡೋ ಅಂಥ ರೈಡ್ಸು ತುಂಬ ಇತ್ತು. ಸ್ವಲ್ಪ ಇವರಿಬ್ಬರು ಇನ್ನೂ ಚಿಕ್ಕವರು. ಸೊ ಅವ್ರು ಅದನ್ನು ರೈಡ್ಸ್ನ ಅಷ್ಟೊಂದು ಕೆಲವೊಂದು ಆಡೋದಿಲ್ಲ ಅಂತ ಹೇಳಿದ್ರು. ಕೆಲವೊಂದು ರೈಡ್ಸ್ ಅವ್ರಿಗೆ ಇಷ್ಟ ಇರೋವಂಥದ್ದು ಮಾತ್ರ ಆಡಿದ್ವಿ. ಯೂಶ್ವಲಿ ಏನಂದರೆ ಲೈಕ್ ಓಲ್ಡ್ ಎಲ್ಲ ರೈಡ್ಸ್ನೂ ಆಡ್ತೀವಿ ಅಂದರೆ ಅದಕ್ಕೊಂದು ಟಿಕೆಟ್ ಇತ್ತು ಪ್ರೈಸು. ಇವರು ಕೆಲವೊಂದು ಮಾತ್ರ ಆಡೋದ್ರಿಂದ ನಾವು ಆ ಟಿಕೆಟ್ಸ್ನ ಪರ್ಚೇಸ್ ಮಾಡಲಿಲ್ಲ. ಅವ್ರು ಯಾವ್ದು ಆಡ್ತೀವಿ ಅಂತ ಹೇಳಿದ್ರು ಅದನ್ನು ಮಾತ್ರ ನಾವು ರೈಡ್ಸ್ನ ಆಡಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟೊಂದು ರೈಡ್ಸು ಕ್ಲೋಸ್ ಆಗಿತ್ತು. ಸಮ್ಮರಲ್ಲಿ ಆ್ಯಕ್ಚುಲಿ ಇನ್ನೂ ಜಾಸ್ತಿ ರೈಡ್ಸ್ನ ಓಪನ್ ಮಾಡ್ತಾರೆ. ಕೆಲವೊಂದು ರೈಡ್ಸ್ನ ಆದಿತ್ಯ ಲೈಕ್ ಕುದುರೆ ಮೇಲೆ ಕುತ್ಕೊಳ್ಳೋ ಅಂಥದ್ದು ಅದೆಲ್ಲ ಆಡ್ದ. ಬಟ್ ನಾವು ಕೆಲವೊಂದು ರೈಡ್ಸ್ನ ಮಾತ್ರ ಆಡಿದ್ವಿ. ಸುತ್ತ ನೋಡ್ತಾ ಇದ್ವಿ, ಹಾಗೆ ಒಂದೊಂದು ಯಾವ್ಯಾವ್ದು ಆಡೋದು ರೈಟ್ಸು ಅಂತ ಎಲ್ಲ ಬ್ರೌಸ್ ಮಾಡ್ತಾ ಇದ್ವಿ. ಸೊ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಯೂಶ್ವಲಿ ಇಲ್ಲಿ ಏನಂದರೆ ಇನ್ನೊಂದು ಲೈಕ್ ಟಾಡ್ಲರ್ಸ್ ಅಂದರೆ ಅರಣ್ಯನ ಏಜ್ ಅವ್ರು ಇರ್ತಾರಲ್ಲ, ಸೊ ಕೆಲವೊಂದು ಏಜ್ವರೆಗೂ ಲೈಕ್ 4 years to 5 years ರೇಂಜ್ವರೆಗೂ ಸೊ ಮಕ್ಕಳಿಗೆ ಅವ್ರ ಪೇರೆಂಟ್ಸು ಈಸಿ ಅವ್ರ ಜೊತೆ ಹೋಗಿ ರೈಡ್ ಮಾಡ್ಬೋದು. ಸೊ ಅಂದರೆ ಒನ್ ಬೇಬಿ ಜೊತೆ ಒಬ್ಬರು ಫ್ರೀಯಾಗಿ ಅಡಲ್ಟ್ ಅವ್ರ ಪಪ್ಪ ಮಮ್ಮಿ ಯಾರಾದರೂ ಆಗ್ಬೋದು ಅವ್ರ ಪೇರೆಂಟ್ಸು. ಸೊ ಅವರು ಫ್ರೀಯಾಗಿ ರೈಡ್ ಮಾಡ್ಬೋದು. ಅಂದರೆ ಮಕ್ಳಿಗೆ ಯಾವುದೇ ರೀತಿ ಭಯ ಇಲ್ದಿರ ಐದರ್ ಕುತ್ಕೋಬೋದು ಅಥವಾ ಅವ್ರ ಜೊತೆ ನಿಂತ್ಕೊಂಡಾದರೂ ಮಾಡ್ಬೋದು. ಅದು ನಮ್ಮ ಆಪ್ಷನು. ಬಟ್ ಯೂಶ್ವಲಿ ಏನಂದರೆ ಒಬ್ಬರಿಗೆ ಫ್ರೀಯಾಗಿ ರೈಡ್ ಮಾಡೋದಕ್ಕೆ ಬಿಡ್ತಾರೆ ಒಂದು ಏಜ್ ಗ್ರೂಪ್ವರೆಗೂ. ಅದು ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಆದಿತ್ಯನ ಜೊತೆ ಅವ್ರ ಡ್ಯಾಡಿ ಹೋಗಿದ್ದಾರೆ. ಸೊ ಡಾಕ್ಟ್ರು ಅವ್ರ ಜೊತೆ ಕುತ್ಕೊಂಡು ಆಡ್ತಾ ಇದ್ದಾರೆ. ಸೊ ಎಂಜಾಯ್ ಮಾಡ್ತಾಯಿದ್ರು. ಯೂಶ್ವಲಿ ಏನಂದರೆ ಅರಣ್ಯ ಹೋದಾಗೆಲ್ಲ ನಾನು ಹೋಗ್ತೀನಿ ರೈಡ್ಸಿಗೆ. ಸೊ ಅರಣ್ಯನ ಜೊತೆ ನನಗೆ ರೈಡ್ ಫ್ರೀ ಇರುತ್ತೆ. ಸೊ ನಾನು ಅವಳ ಜೊತೆ ಹೋಗಿ ಅವಳನ್ನ ನೋಡಿಕೊಂಡು ಅವಳ ಜೊತೆ ಆಡ್ಕೊಂಡು ಬರ್ತೀನಿ. ಇಲ್ಲಿ ನಾನು ಅಪ್ಪು ಒಂದು ರೈಡಲ್ಲಿ ಕೂತಿದ್ದೀವಿ. ಸೊ ಈ ರೈಡ್ ಆಡೋದಕ್ಕೆ ಅಂತ. ಸೊ ಯೂಶ್ವಲಿ ಅವಳು ಎಲ್ಲ ರೈಡ್ಸ್ಗೂ ನನ್ನ ಜೊತೆನೇ ಕರ್ಕೊಂಡು ಹೋಗಿದ್ದು. ಸೊ ಅತ್ತೆ ಜೊತೆನೇ ಆಡೋದು, ಒಬ್ಬಳೇ ಆಡೋದಿಲ್ಲ ಅಂತ ಹೇಳಿ ಎಲ್ಲ ರೈಡ್ಸ್ಗೂ ಅವಳ ಜೊತೆ ನಾನು ಹೋದೆ. ಸೊ 2-3 ರೈಡ್ಸ್ ನಾವಿಬ್ಬರು ಸೇರಿ ಆಡಿದ್ವಿ. ಸೊ ಆದಿ ಇಲ್ಲಿ ಡ್ಯಾನ್ಸ್ ಆಡ್ತಿದ್ದಾನೆ. ಸೊ ಡ್ಯಾಡಿ ಡಾಕ್ಟ್ರು ಅಲ್ಲಿ ಡ್ಯಾನ್ಸ್ ಆಡ್ತಿದ್ದಾರೆ, ಅವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಲೈವ್ ಮ್ಯೂಸಿಕ್ ಇತ್ತಲ್ಲ, ಸೊ ನಾವು ಹಾಗೆ ಎಂಜಾಯ್ ಮಾಡ್ತಿದ್ವಿ. ಸೊ ರೈಡ್ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ಅದಾದಮೇಲೆ ನಾವು ಇನ್ನೊಂದು ರೈಡಿಗೆ ಹೋಗಿದ್ದೀವಿ. ಸೊ ಈ ರೈಡ್ ಬಂದು ರೋಲರ್ ಕೋಸ್ಟರು ಸ್ವಲ್ಪ ಸ್ಕೇರಿ ಇತ್ತು. ಬಟ್ ಏನಂದರೆ ಇದು ತುಂಬ ಎಂಜಾಯ್ ಮಾಡಿದ್ವಿ. ಯಾಕೆ ಅಂದರೆ ಈ ರೈಡು ನಾವು ಹೋಗ್ತಾ ಇದ್ದೀವಲ್ಲ, ನಾವು ಹೋಗ್ತಾ ಇರೋದು ನಮ್ಮ ಕೆಳಗಡೆ ಆ್ಯಕ್ಚುಲಿ ನಮಗೆ ಬೀಚ್ ಕಾಣಿಸುತ್ತೆ. ಸೊ ಆ ಕಡೆ ಬೀಚ್ ಮೇಲ್ಗಡೆ ನಾವು ಹತ್ತಿರೋ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು ವ್ಯೂ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ಸ್ವಲ್ಪ ಏನಂದರೆ ಫಾಸ್ಟ್ ಇತ್ತು. ಸೊ ರೈಡ್ ತುಂಬ ಸ್ಕೇರಿ ಇತ್ತು, ಬಟ್ ಆದರೂ ತುಂಬ ಎಂಜಾಯ್ ಮಾಡಿದ್ವಿ. ಬೆಸ್ಟ್ ಪಾರ್ಟ್ ಏನು ಅಂದರೆ ನಾವು ಆ ವ್ಯೂ ಆ್ಯಕ್ಚುಲಿ ನಾವು ಅಷ್ಟು ಸ್ಕೇರಿ ಇತ್ತು ಅಂದ್ರೂ ಆ ಬೀಚ್ ಮೇಲೆ ಹೋಗ್ತಾ ಇದ್ವಲ್ಲ, ಕೆಳಗಡೆ ಎಲ್ಲ ನೀರು ಕಾಣಿಸ್ತಾ ಇತ್ತು. ಕೆಲವೊಂದು ಕಡೆ ಅರ್ಧದಿಂದ ಈ ಕಡೆ ರೈಡು ಫುಲ್ಲು ಬೀಚ್ ಮೇಲೆ ಹೋಗೋ ಥರ ಇದೆ. ಸೊ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ ನಾನಂತೂ. ಸೊ ಅವಳು ಎಂಜಾಯ್ ಮಾಡಿದ್ಲು, ಸ್ವಲ್ಪ ಸ್ಕೇರಿ ಇತ್ತು ಅಷ್ಟೇ ಪಾಪು. ಹೆಂಗಿತ್ತು ರೈಡು ಅಪ್ಪ? ಚೆನ್ನಾಗಿತ್ತು ರೈಡು. ಸೊ ನೆಕ್ಸ್ಟು ಏನಂದರೆ ಬೀಚ್ದು ಪಿಯರ್ ಎಲ್ಲ ಎಂಜಾಯ್ ಮಾಡಿದ್ದಾಯಿತು. ಬಟ್ ತುಂಬ ಚಳಿ ಸ್ಟಾರ್ಟ್ ಆಗೋಯ್ತು ಅಷ್ಟರಲ್ಲಾಗ್ಲೇ. ಸೊ ಅಲ್ಲಿಂದ ನಾವು ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿ ಯಾರೋ ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ಲೈವ್ ಮ್ಯೂಸಿಕ್ ಬಾರಿಸ್ತಿದ್ದಾರೆ, ಕೇಳಿಸ್ಕೊಳ್ಳಿ ಹಾಗೆ. ಸೊ ಪಿಯರ್ ಕಡೆಯಿಂದ ಇವಾಗ ನಾವು ಮಾಲ್ ಕಡೆ ಹೋಗ್ತಾ ಇದ್ದೀವಿ, ಶಾಪಿಂಗ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಊಟ ಎಲ್ಲ ಮನೆಯಿಂದ ಬರ್ತಾ ಸ್ವಲ್ಪ ಮಕ್ಕಳಿಗೆ ಅಂತೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ ಅಲ್ಲಿ ತಿನ್ನೋಣ ಅಂತ. ಬಟ್ ತುಂಬ ಚಳಿ ಸ್ಟಾರ್ಟ್ ಆಗೋಯ್ತು ಅಷ್ಟರಲ್ಲಿ. ಸೊ ಅದಕ್ಕೆ ಅಲ್ಲಿ ಕುತ್ಕೊಂಡು ತಿನ್ನೋದು ಬೇಡ, ಹೇಗಿದ್ರು ಮಾಲಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಅಲ್ಲೇ ಹೋಗಿ ಏನಾದರೂ ತೊಗೊಂಡು ಹಾಗೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಲ್ ಕಡೆ ಹೋಗ್ತಾ ಇದ್ದೀವಿ. ಬಟ್ ಏನಂದರೆ ನೀವು ಹೇಳ್ತಾ ಇದ್ರಿ, ಸೊ ವ್ಲಾಗ್ಸಲ್ಲೆಲ್ಲ ಲೈಕ್ ಆದಷ್ಟು ನಮಗೆ ಇಂಗ್ಲೆಂಡ್ ತೋರಿಸಿ ಎಲ್ಲ ಲೈಕ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಕೆಲವೊಂದು ಜಾಗದಲ್ಲಿ ಎಲ್ಲೆಲ್ಲ ಆಗುತ್ತೋ ಅಲ್ಲಿ ಸ್ವಲ್ಪ ಹಂಗೆ ಶೂಟ್ ಮಾಡಿದ್ದೀನಿ ವೀಡಿಯೋಸ್ನ. ಸೊ ಇದು ನಾವು ಬೀಚ್ ಕಡೆಯಿಂದ ನಾವು ಇವಾಗ ಮಾಲ್ ಕಡೆ ಹೋಗ್ತಾ ಇದ್ದೀವಿ.
ಸೊ ಫಸ್ಟ್ ಬಂದಿದ ತಕ್ಷಣ ಎಲ್ಲರೂ ಬಂದಿದ್ದೆ ಫುಡ್ ಕೋರ್ಟಿಗೆ, ಯಾಕಂದರೆ ತುಂಬ ಹೊಟ್ಟೆ ಹಸ್ತಿತ್ತು ಎಲ್ಲರಿಗೂ. ಸೊ ಬಂದು ಸ್ವಲ್ಪ ನೂಡಲ್ಸು, ನಗ್ಗೆಟ್ಸು, ಮಕ್ಕಳಿಗೆ ಫ್ರೈಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಮನೆಯಿಂದ ತಂದಿದ್ದು ಸಲಾಡ್ ಆಗ್ಬೋದು, ಪುಳಿಯೋಗರೆ ಕಲಿಸ್ಕೊಂಡು ಬಂದಿದ್ವಿ. ಎಲ್ಲರೂ ಕುತ್ಕೊಂಡು ಆರಾಮಾಗಿ ಫಸ್ಟು ಊಟ ಮಾಡಿದ್ವಿ. ಊಟ ಮಾಡಿ ಸುಧಾರಿಸ್ಕೊಂಡು ನೆಕ್ಸ್ಟ್ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಶಾಪಿಂಗ್ ಏನು ಮಾಡಿದ್ವಿ ವ್ಲಾಗ್ಸಲ್ಲಿ ಅಂತ ನಾನು ಆಗಲೇ ತೋರಿಸಿದ್ದೀನಿ, ಒಂದು ಶಾಪಿಂಗ್ ವ್ಲಾಗ್ ಮಾಡಿದ್ದೆ. ಸೊ ಸ್ವಲ್ಪ ವ್ಲಾಗ್ಸ್ ಹಿಂದೆ ಮುಂದೆ ಬರ್ತಿದೆ, ಆರ್ಡ್ರಲ್ಲಿ ಬರ್ತಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಶಾಪಿಂಗ್ ಮಾಡಿದ್ದಾಯಿತು. ಅಲ್ಲಿಂದ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಅರಣ್ಯ ಆಗಲೇ ಮನೆಗೆ ಬಂದಿದ್ದಾಳೆ, ಅವ್ರ ಡ್ಯಾಡಿ ಮತ್ತು ಅರಣ್ಯ ಮನೇಲಿ ಕಾಯ್ತಾ ಇದ್ದಾರೆ. ಸೊ ನಾವು ಇವಾಗ ಶಾಪಿಂಗ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಡೇ ಬಂದು ನಾವು ಲಂಡನ್ಗೆ ಹೋಗ್ತಾ ಇದ್ದೀವಿ. ಸೊ ಲಂಡನಲ್ಲಂತೂ ಎಷ್ಟು ಎನರ್ಜಿ ಇದ್ರೂ ಸಾಲೋದಿಲ್ಲ. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲಿರ್ತೀವಿ. ಸೊ ಅದಕ್ಕೋಸ್ಕರ ಏನಂದರೆ ಸ್ವಲ್ಪ ಎನರ್ಜಿ ಸೇವ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿಂದ ಬೇಗ ಹೊರಟ್ವಿ. ಅವತ್ತು ಬೇಗ ಅಂದರೆ ಮನೆಗೆ ಲೈಕ್ ಹೋಗೋಷ್ಟರಲ್ಲಾಗಲೇ 5 ಗಂಟೆ 6 ಗಂಟೆ ಆಗಿತ್ತು. ಸೊ ಹೊರಡ್ತಾ ಇದ್ದೀವಿ ಮನೆಗೆ. ಸೊ ಮಾಲ್ ಕಡೆಯಿಂದ ಇವಾಗ ನಾವು ಸ್ಟೇಷನಿಗೆ ವಾಕ್ ಮಾಡ್ತಾ ಇದ್ದೀವಿ. ಈಗ ಮಾಡು. ರೀಚ್ ಆದ್ವಿ ಮನೆ ಹತ್ರ. ಸ್ಟೇಷನಿಂದ ಇಳಿದು ಹೋಗ್ತಾ ಇದ್ವಿ ಮನೆ ಕಡೆ. ಸೊ ತುಂಬ ಚಳಿ ಇದೆ ಇವಾಗ. ಸೊ ಆದಿತ್ಯ ಫುಲ್ ನಗ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇರೋದಕ್ಕೆ. ಸೊ ನೆಕ್ಸ್ಟ್ ನೀವು ವ್ಲಾಗ್ಸಲ್ಲಿ ನೋಡ್ಬೋದು, ಲೈಕ್ ಅಪ್ಪು ನಾನು ಯೂಶ್ವಲಿ ಯಾವಾಗೂ ಕೈ ಹಿಡ್ಕೊಂಡಿರ್ತೀವಿ. ಸೊ ಇಬ್ಬರು ಚೆನ್ನಾಗಿ ಚಾಟ್ ಮಾಡ್ತೀವಿ, ಚೆನ್ನಾಗಿ ಮಾತಾಡ್ತಿರ್ತೀವಿ. ಸೊ ಅವಳು ಯಾವಾಗೂ ನನ್ನ ಜೊತೆನೇ ಇರ್ತಾಳೆ ಯೂಶ್ವಲಿ. ಆಮೇಲೆ ಡಾಕ್ಟ್ರು ಸಹ ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ದಾರೆ. ಆವಾಗವಾಗ ಮಧ್ಯದಲ್ಲಿ ಪಂಚ್ ಡೈಲಾಗ್ಸ್ ಎಲ್ಲ ಕೊಟ್ಟಿದ್ದಾರೆ, ವ್ಲಾಗ್ಸಲ್ಲಿ ನೋಡ್ಬೋದು ನೀವು. ಸೊ ಮನೆಗೆ ಹೋಗ್ತಾ ಇದ್ದೀವಿ ಈಗ. ಚಳಿ 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 ಚಳಿ. ಕಾರ್ ಬರ್ತಿದೆ, ಹುಷಾರು. ಚಳಿ ಹೆಂಗಿದೆ ಇಂಗ್ಲೆಂಡ್ದು? ಹೇಗಿದೆ ಚಳಿ? ಸೊ ಬಂದಿದ ತಕ್ಷಣ ಅರಣ್ಯ ಡೋರಲ್ಲಿ ಕಾಯ್ತಾ ಇದ್ಲು ಆದಿತ್ಯನ ಜೊತೆ ಆಟ ಆಡೋದಕ್ಕೆ. ಸೊ ಎಲ್ಲರೂ ಬಂದು ಫಸ್ಟ್ ಫ್ರೆಶ್ ಅಪ್ ಆಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರ ಡ್ಯಾಡಿ ಕಾಯ್ತಾ ಇದ್ರು. ಸೊ ಪವನ್ ಮನೆಯಲ್ಲೇ ಇದ್ದರು, ಮನೆಯಿಂದನೇ ಕೆಲಸ ಮಾಡಿದ್ದು. ಅಂದರೆ ಮೇಜರ್ ಕೆಲಸ ಅಂತ ಏನಿಲ್ಲ, ಬಟ್ ರಜಾ ಹಾಕಿರಲಿಲ್ಲ, ಮನೆಯಿಂದನೇ ಕೆಲಸ ಮಾಡಿದ್ರು. ಸೊ ಈ ಪಿಜ್ಜಾ ರೆಡಿ ಮಾಡಿದ್ದಾರೆ ಪವನೇನೆ. ಸೊ ಎಲ್ಲರೂ ಪಿಜ್ಜಾ ತಿಂದ್ವಿ, ಎಂಜಾಯ್ ಮಾಡಿದ್ವಿ, ರಿಲ್ಯಾಕ್ಸ್ ಮಾಡಿ ಈಗ ಬೇಗ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿ ಮಲಗ್ತೀವಿ. ಸೊ ಇದಿಷ್ಟೇ ಬೆಳಗ್ಗೆಯಿಂದ ಬ್ರೈಟನ್ನೊಂದು ವ್ಲಾಗ್ ಆಗಿತ್ತು. ಸೊ ಬೆಳಗ್ಗೆನೇ ಏನೇನು ಮಾಡಿದ್ವಿ ಅಂತ ತೋರಿಸಿದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವ್ಲಾಗಿಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರಿಪ್ ವ್ಲಾಗ್ಸ್ನ ನೋಡೋದು ಮರಿಬೇಡಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಇದೆ, ಇದು ಬರೀ ಜಸ್ಟ್ ಬಿಗಿನಿಂಗ್ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್ ಫ್ರೆಂಡ್ಸ್.